ಅಸೆಂಬ್ಲಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಈಗ ಅಸೆಂಬ್ಲಿಯಲ್ಲಿ ಇದ್ದಾರೆ, ಸಚಿವರು ಅಸೆಂಬ್ಲಿಯಲ್ಲಿ ಇದ್ದಾರೆ. ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ, ತಂದೆಯವ್ರನ್ನು ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಅದ್ರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ. ಪಕ್ಷದಲ್ಲೇ ಒಂದು ಗುಂಪು ತಮ್ಮ ತಂದೆಯವ್ರ ವಿರುದ್ಧ ಏನೋ ಇದೆ ಅಂತ ಎಲ್ಲಿ ಹೇಳಿದಾರ್ರಿ? ಸರ್ಕಾರದ ಸಚಿವರಿದ್ದಾರೆ, ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪು ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಪರವಾಗಿ ಮಾತನಾಡಿದ್ರೆ, ರಾಜಣ್ಣ ಅವರು ಎಗೇನೆಸ್ಟ್ ಮಾತಾಡಿದ್ದಾರೆ. ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ ಸರ್ಕಾರ ಇತ್ತು, ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನ್ ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ, ಆಯ್ತಾನಪ್ಪ. ಬಹಳ ಹಿರಿಯ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವ್ರದೇ ಆದಂತ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು. ಅದರಿಂದ ಏಕಾಏಕಿ ತೆಗಿಯಕ್ ಬರೋದಿಲ್ಲ. ಸೊ ಏನೇ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ. ಹೈಕಮಾಂಡ್ ನಾಯಕರೇ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಿ ಕೇಳಿದ್ದಾರೆ ಸರ್? ಹೈಕಮಾಂಡ್ ನಾಯಕರೇ ಎಲ್ಲಿ ಹೇಳಿದ್ದಾರೆ? ನಿಮ್ಗೆ ಹೇಳಿದಾರೆ? ಈಗ ಭೇಟಿ ಆಗ್ತೀನಿ. ರಾಜೀನಾಮೆ ಕೊಡಿ ಅಂತ ಏನ್ ಮಾಡ್ತಾರೆ ಸರ್? ರಾಜೀನಾಮೆ ಕೊಡಿ ಅಂದ್ರೆ ಏನ್ ಮಾಡ್ಬೋದು ಸರ್? ಅಲ್ಲ, ಪಕ್ಷ ಕೊಡಬೇಕು. ರಾಜಣ್ಣ ಅವರು ನೇರಾಂಶಗಳು ಮಾತನಾಡುವಂತವ್ರು. ಬಹುಶಃ ರಾಜಣ್ಣ ಅವ್ರ ವಿರುದ್ಧ ಏನಾದ್ರು ಆತರ ಪಿತೂರಿ ಅಂತ ಅನ್ಸುತ್ತಾ? ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ, ಭೇಟಿಯಾಗಿ ಸಂಜೆವರೆಗೂ ಭೇಟಿ ಆಗ್ತೀನಿ. ಆದ್ಮೇಲೆ ಏನಿದೆ ಮಾಹಿತಿ ಪಕ್ಷಗಳು ಬಳಸ್ಕೊಳ್ತಾ ಇದ್ದಾರೆ ರಾಜಣ್ಣ ಅವ್ರ ಹೇಳಿಕೆ. ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.